ಮಾತ್ರ ಮಹಿಮೆ ಪಡಲಿ. ಯೆಶಾಯ 5ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ ಹೇಳಿದಂತೆ ಪಾತಾಳವು ಆತುರದಿಂದ ಬಾಯಿ ತೆರೆದಿದೆ ಅಂತ ದೇವ್ರ ವಾರ್ತೆ ಹೇಳ್ತದೆ. ಅಂದರೆ ನರ್ಕ ಬಾಯಿ ತೆಕ್ಕೊಂಡಿದೆ. ಸೈತಾನ್ಗೆ ನಮ್ಮನ್ನೆಲ್ಲ ಅದನ್ನು ಅಲ್ಲಿ ಹಾಕಬೇಕಂತಲೇ ಅದ್ರದ್ದು ಉದ್ದೇಶ. ಆದರೆ ದೇವ್ರ ಉದ್ದೇಶ ಏನು? ನಾವು ಮರಣ ಹೊಂದಬಾರ್ದು, ನಿತ್ಯ ರಾಜ್ಯದಲ್ಲಿ ಸೇರಬೇಕಂತ. ಆದ್ದರಿಂದ ನಮಗೋಸ್ಕರ ಏಸಪ್ಪ ಬಂದು ಆ ಪಾತಾಳವನ್ನು ಜಯಿಸಿದ್ದಾರೆ, ಸೈತಾನನ್ನು ಜಯಿಸಿದ್ದಾರೆ. ಸೊ ಆತನ ನಾವು ನಂಬುವಾಗ ನಿತ್ಯ ರಾಜ್ಯದಲ್ಲಿ ನಾವು ಸೇರ್ತೇವೆ. ಆ ನಿತ್ಯ ರಾಜ್ಯದಲ್ಲಿ ಸೇರಬೇಕಂದ್ರೆ ಈ ಭೂಮಿಯಲ್ಲಿ ಕಷ್ಟ ದುಃಖ ಬಂದ್ರೂ ಪರಿಶುದ್ಧವಾಗಿ ಆತನ ವಾಕ್ಯಕ್ಕೆ ಧ್ಯಾನ ಮಾಡಿಕೊಂಡು ನಾವು ಈ ಲೋಕದ ಕಡೆನೇ ಗಮನ ಕೊಡೋದೆ ದೇವ್ರ ವಾರ್ತೆಗೆ ಗಮನ ಕೊಟ್ಟು ಭದ್ರವಾಗಿ ನಮ್ಮನ್ನೇ ನಾವು ಕಾಪಾಡಿಕೊಳ್ಳುವಾಗ ಆತನ ಬರುವಂಥ ದಿನದಲ್ಲಿ ನಾವು ಕೈ ಪಡೋದಿಲ್ಲ. ಒಂದು ಶ್ರೀಮಂತನು ಒಂದು ಬಡವನು ಭಿಕ್ಷುಕನಿದ್ದಂತೆ. ಆ ಶ್ರೀಮಂತನ ಬಂದ್ಬಿಟ್ಟು ಟೇಬಲಲ್ಲಿ ಕುತ್ಕೊಂಡು ಚೆನ್ನಾಗಿ ತಿಂದ್ಬಿಟ್ಟು ಆತನ ಹಾಕೋಂಥ ಆಹಾರನ ಆತನು ಕುತ್ಕೊಂಡು ತಿನ್ನೋನಂತೆ ಭಿಕ್ಷುಕನು. ಆ ಭಿಕ್ಷುಕನು ತಿನ್ನೋದಿಲ್ಲದೆ ಅದರಲ್ಲಿ ಬಂದು ನಾಯಿಗಳು ಸಹ ತಿನ್ನೋದಂತೆ.